ಬಡವರ ಪಾಲಿನ ಆಶಾಕಿರಣ ಆಗಿರತಕ್ಕಂತ ಸಿಜೆ ರಾಯ್ ಅವರು ಈಗಾಗಲೇ ನಿನ್ನೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರು ಅನೇಕ ಪ್ರತಿಭೆಗಳಿಗೆ ಆಶ್ರಯಾಗಿ ನಿಂತ್ಕೊಂಡಿದ್ರು. ಅನೇಕ ಪ್ರತಿಭೆಗಳಿಗೆ ಗುರುತಿಸಿ ಅವರು ತಮ್ಮದೇ ಆಗಿರ್ತಕ್ಕಂಥ ಸಹಾಯವನ್ನು ಮಾಡ್ತಾ ಇದ್ರು. ಆ ಪೈಕಿ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗಿರ್ತಕ್ಕಂಥ ಹನುಮಂತು ಅವರಿಗೆ 50 ಲಕ್ಷವನ್ನ ಅವರು ಹಣವನ್ನು ನೀಡಿದ್ರು. ಹೀಗಾಗಿ ಆ ಒಂದು ಹಣದಿಂದ ಎಲ್ಲ ಹನುಮಂತರವರಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ವೈಯಕ್ತಿಕ ಬದುಕಿನಲ್ಲಿ ಈಗಾಗಲೇ ತುಂಬಾ ಬೆನಿಫಿಟ್ ಆಗಿರುವಂತದ್ದು. ಸೊ ಹೀಗಾಗಿ ಈಗ ಅವರು ಜೊತೆಗೆ ಬಿಗ್ ಬಾಸ್ 11ರ ವಿಜೇತರಾಗಿರ್ತಕ್ಕಂಥ ಹನುಮಂತರವರ ಜೊತೆಗೆ ಅವ್ರು ಮಾತನಾಡ್ತಾ ಹೋಗ್ತೀನಿ. ಈ ಒಂದು ಘಟನೆಯಿಂದ ಅವ್ರಿಗೆ ಎಷ್ಟು ನೋವಾಗಿದೆ ಅನ್ನುವಂಥದ್ದು. ಈಗ ಸಿಜೆ ರಾವ್ ಅವರು ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಘಟನೆ ನಿಮ್ಗೆ ಯಾವಾಗ ಗೊತ್ತಾಯ್ತು ಅಥವಾ ಈ ಒಂದು ವಿಷಯ ಗೊತ್ತಾದಾಗ ನಿಮ್ಗೆ ಏನ್ ಅನ್ಸ್ತು? ನಿನ್ನೆ ನನಗೂ ಆರಾಮಿದ್ದಿಲ್ರಿ, ನೆಗಡಿ ಜ್ವರ ಆಗಿ ಮುಟ್ಕೊಂಡಿದ್ದೆ. ಸಾಯಂಕಾಲ ನಮ್ಮ ಜಿ ಕನ್ನಡದಿಂದ ಫೋನ್ ಹಚ್ಚಿದ್ರು ಅಭಿಯಾನ ಅಂತೇಳಿ. ತಮ್ಮ ವಿಷಯ ಗೊತ್ತತ್ತೆ ನಂದ ಏನ ಅಂದೆ, ಹಿಂಗ ರಾಯ್ ಸರ್ ಹಿಂಗ ಮಾಡ್ಕೊಂಡ್ರ ಅಂತೇಳಿ. ಯಾವಾಗ ಬಿಡೋಣ ಸುಮ್ಮನೆ ತಿನ್ಬೇಡ ಅಂತೇಳಿ ಅಂದೆ. ಇಲ್ಲಿ ತಮ್ಮ ನ್ಯೂಸ್ ನೋಡ್ಬೇಕಂದ್ರೆ ಆಮೇಲೆ ನ್ಯೂಸ್ ನೋಡಿದೆ ಖರೇಂದ್ರು ಹಂಗಾಗಿದೆ. ಭಾಳ ಅಂದ್ರೆ ಭಾಳ ಬೇಜಾರಾಗ್ತದೆ ಸರ್, ಭಾಳ ಅಂದ್ರೆ ಭಾಳ ಬೇಜಾರಾಗ್ತದೆ. ಓಕೆ, ನಿಮಗೆ ಆ ಸಂದರ್ಭದಲ್ಲಿ ಏನೋ ಹಣವನ್ನು ಕೊಟ್ಟಿದ್ರಲ್ಲ ವಿನ್ನರ್ ಆಗಿದ ಸಂದರ್ಭದಲ್ಲಿ, ಸೊ ಅವಾಗ ಏನ್ ಹೇಳಿದ್ರು ಅಥವಾ ಮಾತುಕತೆ ಹೆಂಗ್ ನಡೀತಾ ಇತ್ತು ನಿಮ್ದು? ಏನಾದ್ರು ನಿಮ್ಗೆ ಸಲಹೆ ಸೂಚನೆ ಕೊಡುವಂತದ್ದು ಅಥವಾ ಮತ್ತೇನಾದ್ರು ಮೀಟ್ ಮಾಡುವಂತದ್ದು? ನಾನು ಫಸ್ಟ್ ರಾಯ್ ಸರಿಗೆ ನೋಡಿದ್ದು ನಮ್ಮ ಸರಿಗಮಪ ವೇದಿಕೆ. ನಾನು ರನ್ನರ್ ಆದಾಗ ಅವಾಗ ನನಗೆ ಅವ್ರು ಬಹುಮಾನ ಕೊಟ್ಟಿದ್ರು. ಸೆಕೆಂಡ್ ಬಹುಮಾನ ಅವ್ರದ್ದಿತ್ರಿ. 15 ಲಕ್ಷ ಇತ್ತು ಫಸ್ಟಿಗೆ. ಆಮೇಲೆ ಸೈಟ್ ಕೊಡ್ತೀವಿ ಅಂದ್ರು. ಸೈಟ್ ಕೊಟ್ರ ಹನುಮಂತಾಗ ಮನಿ ಕಟ್ಟೋದ್ ಕಷ್ಟ ಆಕತಿ, ಹಂಗಾಗಿ ಫ್ಲಾಟ್ ಕೊಡ್ತೀವಿ ಅಂತೇಳಿ ರಾಯ್ ಸರ್ ಅಂದ್ರಿ. ಆಮೇಲೆ ಕೊರೋನಾ ಬಂದ್ಬಿಡ್ತು. ಆಮೇಲೆ ಸರ್ ದುಬೈಗೆ ಹೋಗ್ಬಿಟ್ರು. ಬರೋದ್ ಲೇಟ್ ಆಕೈತಿ ಅಂತೇಳಿ ಮತ್ತ ನಮ್ಮ ಜಿ ಅವರು ಹಿಂಗ್ ಲೇಟ್ ಆಕತ್ತ ಮತ್ತ ಸರಿಗೆ ಆಫೀಸಿಗೆ ಕರೆಗತ್ತಾರ ಹೋಗೋಣ ಅಂತೇಳಿ ಹೋದ್ವಿ. ಹೋಗಿಂದಾಗ ಸರ್ ಕೇಳಿದ್ರು ಮತ್ತ ನಿಮ್ಗೆ ಫ್ಲಾಟ್ ಬೇಕಂದ್ ಸೈಟ್ ಬೇಕಂತೇಳಿ, ದುಡ್ಡು ಬೇಕಂತೇಳಿ. ಸರ್ ನಮ್ಗೆ ರೊಕ್ಕನ ಕೊಟ್ಬಿಡ್ರಿ, ನಾವು ಬೆಂಗಳೂರಿಗೆ ಇರೋದಿಲ್ಲ ಅಂತ ಹೇಳಿದ್ವಿ. ಮತ್ ಕೀರ್ತನ್ ಹೊಳ್ಳ ಅಣ್ಣಗೂ ಅವನು ಫಸ್ಟ್ ಬಂದಿದ್ದ, ಅವಂಗೂ ಸೇಮ್ ರೊಕ್ಕ ಕೊಟ್ರು, ನನಗೂ ಸೇಮ್ ರೊಕ್ಕ 21 ಲಕ್ಷ ಕೊಟ್ರಿ ಇಬ್ರಿಗೆ. 9 ಲಕ್ಷ ರೂಪಾಯಿ ಟ್ಯಾಕ್ಸ್ ಆತ್ರಿ. ಅಲ್ಲಿಂದ ನಮ್ಗೆ ರಾಯ್ ಸರ್ ಫಸ್ಟ್ ನೋಡಿದಲ್ರಿ, ಭಾರಿ ಒಳ್ಳೆ ಮನುಷ್ಯ ರೀ ಪಾಪು. ಯಾಕಂದ್ರೆ ನಮ್ಮ ಹಳ್ಳಿಯಿಂದ ಬಂದ ಜನಕ್ಕೆ ಭಾರಿ ಇಷ್ಟಪಟ್ಟು ಮಾತಾಡ್ರಿ. ಅವಾಗೆಲ್ಲ ನಾವು ಸರಿಗಂಪದಾಗ 6 ಮಂದಿ ಫೈನಲಿಸ್ಟ್ ಇದ್ದಾಗ 6 ಜನನು ಕರ್ಕೊಂಡು ಹೋಗಿದ್ರು ಅವ್ರ ರೆಸಾರ್ಟಿಗೆ ಬಸ್ ಮಾಡಿ. ನಮ್ಮ ಜಿ ಕನ್ನಡ ಕ್ಯಾಮ್ರಾಮನ್ ಎಲ್ಲ ಕೆಲಸದ ಕರ್ಕೊಂಡು ಹೋಗಿ ಅವ್ರ ಹಗಲಲ್ಲೇ ಅವ್ರ ರೆಸಾರ್ಟ್ನಾಗಿದ್ದು ಊಟ ಗೀಟ ಮಾಡಿ ಕ್ರಿಕೆಟ್ ಆಡಿ ಸರ್ ಕೂಟ ಟೈಮ್ ಕಳೆದು ಬಂದು ಭಾರಿ ಖುಷಿ ಇತ್ತು. ಮತ್ತೆ ನಿಮ್ ಊರಿಗೆ ಕರ್ಕೊಂಡು ಹೋಗಪ್ಪ, ಯಾವಾಗ ಕರ್ಕೊಂಡು ಹೋಗಿ ಅಂತೇಳಿ ಹೇಳಿದ್ರು. ಸರ್ ಕರ್ಕೊಂಡು ಹೋಗ್ತೀನಿ, ಬಿಗ್ ಬಾಸ್ ಮನಿ ಇದು ನಮ್ಮ ಮನಿ ಕಟ್ಸಾಕತ್ತೀನಿ, ಆಮೇಲೆ ಬರ್ತೀನಿ. ಖಂಡಿತ ಬರ್ತೀನಿ. ನಿಮ್ಮ ಊರಿಗೆ ಬಂದಾಗ ಏನ್ ಮಾಡ್ತೀನಿ, ಕುರಿ ಮಾಡಕ್ ಕೊಡ್ತೀನಿ ಅಂತಂದಿದ್ದೆ. ಅವಾಗೆಲ್ಲ ಭಾರಿ ಖುಷಿ ಪಟ್ಟಿದ್ರಿ. ಬರ್ತೀನಿ, ಹೋಗೋಣ ಅಂತ. ಓಕೆ, ಮತ್ತೆ ಅದಾದ ನಂತರ ಮತ್ತೆ ಯಾವಾಗಾದ್ರೂ ಮೀಟ್ ಮಾಡಿದ್ದು ಅಥವಾ ಫೋನ್ ನಲ್ಲಿ ಮಾತನಾಡಿದ್ದು, ಏನಾದ್ರು ಹೇಳ್ತಾ ಇದ್ದದ್ದು? ಫೋನಲ್ಲಿ ನಾನು ಅವರು ಅಣ್ಣ ಶಿವಣ್ಣ ಅಂತ ಬಾಡಿಗಾರ ಇದ್ರು, ಸುಷ್ಮಾ ಅಕ್ಕ ಇದ್ರು, ಅವ್ರು ಕೂಡ ಜಾಸ್ತಿ ಮಾತಾಡ್ತಿದ್ದೆ. ಬಾರು ಸರ್ ಕೇಳ್ತಿರ್ತಾರೆ, ಹನುಮಂತ ಏನ್ ಸುದ್ದಿ ಇಲ್ಲಲ್ಲ ಅಂತ ಹೇಳ್ತಿರ್ತಾರೆ. ಬಂದ್ ಆಫೀಸಿಗೆ ಬಂದು ಮಾತಾಡ್ಸಿ ಹೋಗು ಅಂತಿದ್ರು. ನಾನು ಹೋಗಕ್ ಹೆದರ್ತಿದ್ರಿ. ಓಕೆ, ಇಂತ ದೊಡ್ಡ ಸಾಧನೆ ಮಾಡೋರು ಅಥವಾ ಉದ್ಯಮಿಗಳು ಅಥವಾ ಬಡವರಿಗೆ ಸಹಾಯ ಮಾಡೋದಂತವ್ರು ಈ ರೀತಿ ಮಾಡ್ಕೊಂಡ್ಬಿಟ್ರೆ ಇದು ಎಷ್ಟು ಬಡ ಪ್ರತಿಭೆಗಳಿಗೆ ನಷ್ಟ ಆಗತ್ತೆ, ಎಷ್ಟು ಹೊಡೆತ ಆಗತ್ತೆ, ಏನ್ ಹೇಳ್ತೀರಿ? ಇದು ಬಾಳ ಅಂದ್ರೆ ಬಾಳ ಬೇಜಾರಾಗ್ತರಿ. ಅವು ರೊಕ್ಕ ಇದ್ದಾರ ಹಂಗ ಮಾಡ್ಕೊಂಡ್ಬಿಟ್ರ ನಮ್ಮಂತಾರ ಏನನ್ನೋತರ ಇದಾಗ್ತದೆ. ಯಾಕಂದ್ರ ಅವ್ರು ಹಂಗ ಮಾಡ್ಕೋಬಾರ್ದಿತ್ತು. ನಿಮ್ಮಂತ ಸಿಂಪಲ್ ಇರೋದು ಬಹಳ ಈಸಿ, ಸರಿ, ಕರೆಕ್ಟ್ ಅಲ್ಲ? ಕರೆಕ್ಟ್ ಅನ್ನಕ್ಕಿಂತ ಏನ್ ಬಹಳ ಬೇಜಾರತ್ತೆ, ಹಂಗ ಮಾಡ್ಕೋಬಾರ್ದಿತ್ತು. ಯಾಕಂದ್ರೆ ಇನ್ನು ನಮ್ಮಂತ ಕಲಾವಿದರಿಗೆ ಬಹಳ ಬಡವರಿಗೆ ಸಹಾಯ ಮಾಡೋದು ಇನ್ನು ಅವ್ರು ಮಾಡ್ಯಾರಿ. ಜಗ್ಗಮಂದಿಗೆ ಮಾಡ್ಯಾರಿ, ಮಾಡಿಲ್ಲ ಅಂತ ಜಗ್ಗಮಂದಿಗೆ ಮಾಡ್ಯಾರಿ. ಆದ್ರ ಬಾಳ ಬೇಜಾರೈತ್ರಿ. ಇನ್ನೂ ಇರ್ಬೋದಿತ್ರಿ, ಹಂಗ ಮಾಡ್ಕೋಬಾರ್ದಿತ್ತು ಅನ್ನೋದು ಬೇಜಾರ ಸರ್. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರ ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂತ ದೇವ್ರ ಶಕ್ತಿ ಕೊಡ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಸೊ ಇದಿಷ್ಟು ಬಿಗ್ ಬಾಸ್ ಸೀಸನ್ 11ರ ವಿಜೇತ ಆಗಿರತಕ್ಕಂತ ಹನುಮಂತರವರು ಮಾತಾಗಿರುವಂತದ್ದು. ಈಗ ಅವರು ಏನೋ ಮನಸ್ಸಿನಲ್ಲಿ ಬೇಜಾರನ್ನ ಇಟ್ಕೊಂಡು ಈಗಾಗಲೇ ಅವ್ರಿಗೆ ಸಂತಾಪವನ್ನ ಈಗಾಗಲೇ ಸೂಚಿಸಿರುವಂತದ್ದು. ಇದು ಒಂದು ದುಃಖವನ್ನು ಭರಿಸುವಂತ ಶಕ್ತಿ ದೇವರು ಅವ್ರಿಗೆ ಕರುಣಿಸಲಿ. ಅವರ ಒಂದು ಆತ್ಮಹತ್ಯೆ ಅನ್ನುವಂಥದ್ದು ನಮ್ಮ ರಾಜ್ಯಕ್ಕಲ್ಲದೆ ಬಡ ಪ್ರತಿಭೆಗಳು ಕೂಡ ತುಂಬಾ ನಷ್ಟವನ್ನ ಭರಿಸಿದೆ ಅನ್ನುವಂಥದ್ದನ್ನ ಹೇಳಿರುವಂತದ್ದು. ಹಾವೇರಿಯಿಂದ ರಮೇಶ್ ಬೇಚ್, ಗ್ಯಾರಂಟಿ ನ್ಯೂಸ್.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.